ತತ್ರ ನೀತೆ ಪಾರಿಜಾತೆ ಭವತಾ ಕಲ್ಪಪಾದಪೆ ತೇನ ಸಾ ಜಾಯತೆ ಸ್ವರ್ಗ ನಿರ್ವಿಶೇಷ ವಸುಂಧರ ಅಂತ. ಇಂದ್ರದೇವರು ಆಗ ಯಾಕೆ ಓಡಿ ಬಂದು ಯುದ್ಧ ಮಾಡ್ಲಿಕ್ಕೆ ಬಂದರು ಅಂತಂದರೆ, ಅವರಿಗೆ ಇದ್ದ ಸಮಸ್ಯೆ, ಇಂದ್ರದೇವರಿಗೆ ಕಲ್ಯಾವೇಶ ಅಂದರೆ ಯಾವಾಗಲೂ ಕಲ್ಯಾವೇಶನ ಇಲ್ಲ, ಆ ಸಂದರ್ಭದಲ್ಲಿ ಕಲಿಯಾವೇಶ ಆಯಿತು. ಯಾವಾಗಲೂ ಕಲ್ಯಾವೇಶ ಇದ್ದರೆ ಅವರು ಇಂದ್ರದೇವರು ಅಂತ ಯಾಕೆ ಕರಿಬೇಕು ನಾವು? ದೇವತೆಗೊಂದು ಸ್ಥಾನ ಬೇಡವೆ? ಅದಕ್ಕೋಸ್ಕರ ಕಲ್ಯಾವೇಶ ಯಾವಾಗಲೂ ಇರಲಿಲ್ಲ. ಹಾಗಾದ್ರೆ ಇಂದ್ರದೇವರು ಯಾಕೆ ಓಡ್ ಬಂದರು, ಯಾಕೆ ಯುದ್ಧ ಮಾಡ್ಲಿಕ್ಕೆ ಬಂದರು ಅಂದರೆ ಅದಕ್ಕಲ್ಲ, ಇಂದ್ರದೇವರು ಬಂದು ತಡೆದಿದ್ದು ಯಾಕೆ ಅಂತಂದರೆ ಅದಕ್ಕೊಂದು ವಿವರಣೆ ಕೊಡ್ತಾರೆ. ಪಾರಿಜಾತಂ ಮಹೀಪೃಷ್ಠೆ ದೃಷ್ಟ್ಯಾ ಸ್ಪೃಷ್ಟ್ವಾ ಚ ಮಾನುಷಾಃ ಸ್ವರ್ಗಾರ್ಥಂ ನೋದ್ಯಮಿಷ್ಯಂತಿ ದೃಷ್ಟ್ವಾ ಸ್ವರ್ಗಫಲಂ ಕ್ಷಿತೌ ಯಜ್ಞೈಃ ಮರ್ತ್ಯ ನ ಯಕ್ಷ್ಯಂತಿ ಲಬ್ಧ ಸ್ವರ್ಗಫಲಾಭುವೆ ನ ಬುಭುಕ್ಷಾ ಪಿಪಾಸಾ ಚ ಬಾಧತೆ ಯದಿ ಮಾನುಷಾನ್. ಮನುಷ್ಯರಿಗೆ ಇಷ್ಟು ಸಹಾಯ ಮಾಡಬೇಡ ಅಂತ ಇಂದ್ರದೇವರು ಎಚ್ಚರಿಕೆ ಕೊಡ್ತಾ ಇರೋದು. ನೋಡು, ನೀನು ಪಾರಿಜಾತ ವೃಕ್ಷ ಇಂತಹ ದೊಡ್ಡ ವೃಕ್ಷ, ಆ ಪಾರಿಜಾತ ವೃಕ್ಷ ಸೇವನೆ ಮಾಡಿದರೆ ಅದು ಎಲ್ಲ ಅದೇ ಕೊಟ್ಬಿಡತ್ತೆ. ನಮಗೆ ನೀರಡಿಕೆ ಆಗೋಲ್ಲ, ಹಸಿವೆ ಆಗೋಲ್ಲ, ಏನೂ ಆಗಲ್ಲ, ಇನ್ನೇನೇನು ಫಲ ಬೇಕೋ ಎಲ್ಲ ಸಿಗತ್ತೆ. ಇದನ್ನ ಎಲ್ಲ ಏನು ಮಾಡ್ತಾರೆ? ನೀನು ಭೂಲೋಕಕ್ಕೆ ಹೋಗಿ ಪಾರಿಜಾತ ವೃಕ್ಷವನ್ನ ಇಟ್ಟರೆ ಈ ಮನುಷ್ಯರು ಸುಮ್ಮನೆ ಇರ್ತಾರ? ಸ್ವರ್ಗಕ್ಕೆ ಬರೋದೇ ಇಲ್ಲ. ಸಾಕು, ಭೂಲೋಕನೇ ಸ್ವರ್ಗ ಆಯಿತು ಅನ್ನುವ ಭಾವನೆಯಲ್ಲಿರ್ತಾರೆ. ಭೂಲೋಕನೇ ಸ್ವರ್ಗ ಆಯಿತು, ಸಾಕು ಈ ಪಾರಿಜಾತ ವೃಕ್ಷನ ಕೇಳ್ಕೊಳ್ಳೋಣ, ಎಲ್ಲ ಸಿಗತ್ತೆ, ಇಲ್ಲೇ ಇದ್ಬಿಡೋಣ, ಹೋಮ ಬೇಡ, ಹವನ ಬೇಡ, ಸಂಧ್ಯಾವಂದನೆ ಬೇಡ, ಏನೂ ಬೇಡ, ಮುಂದೆ ಪಾರಿಜಾತ ವೃಕ್ಷ ಇದೆ, ಸಿಕ್ಕಿದೆ, ಏನು ಬೇಡಿದ್ರೂ ಕೊಡುತ್ತೆ, ಹೋಗಿ ಕೇಳೋಣ ಅಂತ ಇವರ ದುಷ್ಟ ಬುದ್ಧಿ ಜಾಗೃತ ಇನ್ನೂ ಜಾಸ್ತಿ ಅವ್ರಿಗೆ ಉಪಕಾರ ಮಾಡ್ದಂಗೆ ಆಯಿತು. ಅದೆಲ್ಲ ನಮಗೆ ಅಪಕಾರ ಆಗತ್ತೆ. ಕೊನೆಗೆ ನಾವು ಕೊಟ್ಟಿದ್ದನ್ನೆಲ್ಲ ನಮಗೆ ಸಮರ್ಪಣೆನೂ ಮಾಡೋಲ್ಲ, ಅವ್ರ ಮೇಲಕ್ಕೂ ಬರಲ್ಲ ಅಂತ. ಈ ರೀತಿ ಭೂಲೋಕದಲ್ಲಿ ಪಾರಿಜಾತ ವೃಕ್ಷ ಇರಬಾರ್ದು, ಅದಕ್ಕೋಸ್ಕರ ನೀನು ಅದನ್ನು ತಗೊಂಡು ಹೋಗಬೇಡ ಅನ್ನುವ ದೃಷ್ಟಿಯಲ್ಲಿ ಈ ಇಂದ್ರದೇವರು ಬಂದು ತಡೆದಿತ್ತು. ಹಾಗಾಗಿ ಕಲ್ಯಾವೇಶದಿಂದ ಓಡಿಸ್ಕೊಂಡು ಬಂದ ನಂತರ ಈ ಇಂದ್ರದೇವರ ಈ ಮಾತನ್ನು ಕೇಳಿದಾಗ ನಮಗೆ ಗೊತ್ತಾಗೋದೇನು ಅಂದರೆ, ದೇವತೆಗಳಲ್ಲೂ ಕೂಡ ಕಲ್ಯಾವೇಶ ಅಂದರೆ ಸುಮ್ಮನೆ ಯಾವಾಗಲೂ ಕಲ್ಯಾವೇಶ ಬರುತ್ತೆ ಅಂತ ಈ ರೀತಿ ಕಲ್ಪನೆ ಮಾಡ್ಕೊಳ್ಳೋದಲ್ಲ, ಅವ್ರಿಗೂ ಕೂಡ ಎಚ್ಚರಿಕೆ ತಕ್ಷಣ ಬರುತ್ತೆ. ಅಂತಹ ದೇವತಾ ಶಕ್ತಿ ಭಗವಂತ ಅವ್ರಿಗೆ ನೀಡಿರ್ತಾನೆ. ಈ ರೀತಿ ಸಂದರ್ಭದಲ್ಲಿ ಹೇಳ್ತಾನೆ ಈ ಇಂದ್ರದೇವರು. ಅದಕ್ಕೆ ಹಾಗಾದರೆ ಇವಾಗ ಏನಾಯಿತು? ಕೊನೆಗಾದರೂ ಕೂಡ ಏನು ಮಾಡ್ದ ಕೃಷ್ಣ? ಕೊನೆಗೂ ಈಗ ಭೂಲೋಕಕ್ಕೆ ಪಾರಿಜಾತ ವೃಕ್ಷ ತಂದಿದ್ದು, ಈಗ ಇಂದ್ರದೇವರು ಹೇಳಿದ ಮಾತನ್ನು ಪಾಲಿಸಬೇಕು. ಈ ಕಡೆ ಸತ್ಯಭಾಮಾದೇವಿ ತನ್ನ ಪತ್ನಿ ಹೇಳಿದಾಳೆ, ಅದನ್ನು ತಗೊಂಬರಬೇಕು. ಈ ಕಡೆ ಶಚೀದೇವಿ ಗರ್ವ ಪರಿಹಾರ ಆಗಬೇಕು. ಇಷ್ಟನ್ನು ಬ್ಯಾಲೆನ್ಸ್ ಮಾಡ್ದ ಕೃಷ್ಣ. ಏನು ಮಾಡ್ದ ಅಂತಂದ್ರೆ, ಆ ವಿರೋಧ ಪರಿಹಾರ ಬಹಳ ಕಷ್ಟ. ಇದೇ ಆ ಕೃಷ್ಣನ ನೀತಿ, ಬಹಳ ಚಾಣಕ್ಯ ಬುದ್ಧಿ ಆ ಕೃಷ್ಣನದು. ಏನು ಮಾಡ್ದ? ಇಂದ್ರದೇವರ ಮಾತಿಗೆ ಬೆಲೆ ಕೊಡಬೇಕು. ಅದಕ್ಕೇನು ಮಾಡ್ದ? ಭೂಲೋಕಕ್ಕೆ ಈ ಪಾರಿಜಾತ ವೃಕ್ಷ ತಂದಿದ್ದು ನಿಜ, ಆದರೆ ಎಷ್ಟು ಕಾಲ ಇಟ್ಟ? ಅವನಿರೋವರೆಗೂ ಇತ್ತು ಪಾರಿಜಾತ ವೃಕ್ಷ. ಅವನು ನಿರ್ಯಾಣ ಆದಮೇಲೆ ಪಾರಿಜಾತ ವೃಕ್ಷ ಇರಲಿಲ್ಲ. ಸರಿ, ಇನ್ನು ಶಚೀದೇವಿಯ ಗರ್ವ ಪರಿಹಾರ ಆಯಿತು. ಯಾಕೆ? ಶಚೀದೇವಿಗೇನು ಅಲ್ಲೇ ಇರಬೇಕು ಪಾರಿಜಾತ ವೃಕ್ಷ, ಕಣ್ಮುಂದೆನೇ ಇರಬೇಕು ಅಂತಿತ್ತು. ಆದರೆ ತಗೊಂಬಂದ, ಗರ್ವ ಪರಿಹಾರ ಆಯಿತು. ಸತ್ಯಭಾಮಾದೇವಿಗೆ ಅವಳು ಹಠ ಮಾಡಿದ್ಲು, ಶಚೀದೇವಿ ಗರ್ವ ಪರಿಹಾರ ಆಗಬೇಕು, ನನಗೆ ಪಾರಿಜಾತ ಪುಷ್ಪ ಕೊಡಲಿಲ್ಲ ಅನ್ನೋದು, ಅದು ಆಯಿತು. ಅಂದರೆ ಒಂದೇ ಏಟಿನಲ್ಲಿ ಮೂರನ್ನು ಕೂಡ ಹೊಡೆದ ಕೃಷ್ಣ ಪರಮಾತ್ಮ. ಹೀಗೆ ಒಂದು ಅದ್ಭುತವಾದ ಅವನ ಸರ್ವಜ್ಞತ್ವ, ಅವನು ಯೋಚನೆ ಮಾಡೋ ಶಕ್ತಿ, ಆ ಸಂದರ್ಭ ಬಂದಾಗ ಪರಿಹಾರ ಮಾಡೋದು, ಇದನ್ನು ಆಯಾಯ ಸಂದರ್ಭದಲ್ಲಿ ಚೆನ್ನಾಗಿ ಕೃಷ್ಣ ಪರಮಾತ್ಮ ತೋರಿಸಿದ. ಅದನ್ನೇ ಮತಿಂಚ ನಾಶುಭೇದತ್ತೆ ಧಾರ್ಯಮಾಣಂ ಸದಾಶುಭೆ. ಹಾಗಾಗಿ ನಾನು ಈ ಪಾರಿಜಾತ ವೃಕ್ಷವನ್ನು ನಾನಿರೋ ಕಾಲ ಅಷ್ಟೇ ಇಟ್ಕೊಳ್ಳೋದು ಅಂತ ಈ ರೀತಿ ವರ್ಣನೆ ಮಾಡಿಕೊಂಡು ಈ ಪಾರಿಜಾತ ವೃಕ್ಷದ ಪ್ರಸಂಗ, ಈ ಪಾರಿಜಾತ ಹರಣ ಪ್ರಸಂಗವನ್ನು ಇಲ್ಲಿ ನಿರೂಪಣೆ ಮಾಡಿ ಮುಗಿಸ್ತಾರೆ. ನಂತರ ಕೃಷ್ಣ ತಾನು ರುಕ್ಮಿಣಿಯಿಂದ ಒಬ್ಬ ಮಗನನ್ನು ಪಡಿತಾನೆ, ಪ್ರದ್ಯುಮ್ನ ಅಂತ ಅವನ ಹೆಸರು, ಅದರ ಉಲ್ಲೇಖ ಬರುತ್ತೆ. ಅಲ್ಲಿ ಬರ್ತಾ ಕೈಲಾಸ ಯಾತ್ರೆ ಮಾಡ್ತಾನೆ ಕೃಷ್ಣ. ಶಿವನ ಕುರಿತು, ಶಿವನ ಕೈಲಾಸ ಕ್ಷೇತ್ರಕ್ಕೆ ಹೋಗಿ ಆ ಶಿವನನ್ನ ತಪಸ್ಸನ್ನು ಮಾಡಿ ಶಿವನನ್ನು ಕುರಿತು ತಾನು ಮಗನನ್ನು ಪಡಿತಾನೆ ಅಂತ ಒಂದು ಸಂದರ್ಭ ಬರುತ್ತೆ. ಇಲ್ಲಿ ಅಪರೂಪದ ವಿಷಯ ಏನಂದ್ರೆ, ಶಂಕರಂ ಲೋಕಶಂಕರಂ ಅಂತ. ರುದ್ರದೇವರಿಗೆ ಶಂಕರ ಅಂತ ಹೆಸರು. ಯಾಕೆ ಶಂಕರ ಅಂತ ಹೆಸರು? ಶಂ ಅಂದ್ರೆ ಸುಖ, ಎಲ್ರಿಗೂ ಸುಖ ಕೊಡ್ತಾರೆ, ಆದ್ರಿಂದ ಶಂಕರ ಅಂತ. ಅಲ್ಲಿ ಹೇಳ್ತಾರೆ, ಜ್ಞಾನಮಿಚ್ಛೇನ್ ಮಹೇಶ್ವರ, ನಿಮಗೆ ಸರಿಯಾದ ಜ್ಞಾನ ಬೇಕಾ, ನಿಮ್ಮ ಮನಸ್ಸು ಹಿಡಿತಕ್ಕೆ ಬರಬೇಕಾ, ಮಹೇಶ್ವರ ರುದ್ರದೇವರ ಆರಾಧನೆ ಮಾಡಿ. ಮನಸ್ಸು ಬಂತು ಅಂದರೆ ಸುಖ ಎಲ್ಲ ನಿಮ್ಮ ಹತ್ರ ಬಂತು ಅಂತ ಅರ್ಥ. ಮನಸ್ಸು ಹಾಳಾದರೆ ಸುಖ ಎಲ್ಲ ಹೋಯ್ತು. ಆ ಮನಸ್ಸಿನ ನಿಗ್ರಹ ಅದನ್ನು ಪಡಿಲಿಕ್ಕೆ ರುದ್ರದೇವರ ವಿಶೇಷ ಆರಾಧನೆ ಮಾಡಬೇಕು. ಈ ರೀತಿ ಆರಾಧನೆ ಮಾಡಿದಾಗ ಶಂಕರಂ ಲೋಕಶಂಕರಂ, ಲೋಕಕ್ಕೆ ಸುಖಪ್ರದರಾದವರು ಶಂಕರ ಅಂತ. ಈ ಶಂಕರನಿಗೆ ಅದಕ್ಕೋಸ್ಕರ ಶಂಕರ ಅಂತ ಹೆಸರು ಬರಲಿಲ್ಲ. ಇವಾಗ ಪರಮಾತ್ಮನೂ ಹೋದ, ಕೃಷ್ಣ ಪರಮಾತ್ಮ ಸಂತಾನವನ್ನ ಪಡೆದ, ಆವಾಗೇನಾಯ್ತು? ಕೃಷ್ಣನಿಗೂ ಸುಖವನ್ನು ಉಂಟು ಮಾಡಿದ, ಅದಕ್ಕೋಸ್ಕರ ಅವನಿಗೆ ಶಂಕರ ಅಂತ ಹೆಸರೇ? ಹಾಗಲ್ಲ. ಹೊರತು ಶಂಕರೋಸಿ ಸದಾದೇವ ತತಃ ಶಂಕರತಾಂಗತಃ ಅಂದ್ರೆ ಎಲ್ಲರಿಗೂ ಸುಖ ಕೊಡೋ
ಕೃಷ್ಣನ ಅನುಗ್ರಹಕ್ಕೆ ಪಾತ್ರನಾದ. ಅವತ್ತಿನ ದಿವಸ ಕೃಷ್ಣ ಪರಮಾತ್ಮನೇ ಹೋಗಿ ತಾನು ಎಲ್ಲ ಲೀಲೆಯಿಂದಾಗಿ ಆ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ತಾನು ಮಗನನ್ನು ಪಡೆದ. ಇಂತಹ ಈ ಶಂಕರನ ಎಲ್ಲ ಲೋಕಕ್ಕೂ ಎಲ್ಲ ರೀತಿಯ ಸುಖವನ್ನು ಕೊಡುವ ಈ ಶಂಕರನಾದ ಕೃಷ್ಣ ಅವತ್ತಿನ ದಿವಸ ಹೋಗಿ ಅನುಗ್ರಹ ಮಾಡಿದ ರುದ್ರದೇವರಿಗೆ. ಅದಕ್ಕೆ ಅವನು ಶಂಕರ ಅಂತ ಅವನಿಗೆ ಹೆಸರು ಅನ್ನುವ ಒಂದು ಅಂಶವನ್ನು ಇಲ್ಲಿ ತಿಳಿಸ್ತಾರೆ. ಕೊನೆಗೆ ಇದನ್ನೆಲ್ಲ ವೇದವಾಕ್ಯದಲ್ಲೂ ಬರುತ್ತೆ. ನಮ್ಮವರೆಲ್ಲ ಜಯತೀರ್ಥರು ತಮ್ಮ ನ್ಯಾಯಸುಧಾದಲ್ಲೂ ಹೇಳ್ತಾರೆ, ಕುಮಾರಶ್ಚಿತ್ ಪಿತರಂ ವಂದಮಾನಂ ಅಂತ ಒಂದು ವೇದಮಂತ್ರ ಉಲ್ಲೇಖ ಮಾಡಿ, ಕುಮಾರಶ್ಚಿತ್ ಪಿತರಂ ವಂದಮಾನಂ ಅಂತ, ಪಿತರಂ ವಂದಮಾನಂ ಅಂತ ಕೃಷ್ಣ ಆ ರುದ್ರದೇವರಿಗೆ ಹೋಗಿ ನಮಸ್ಕಾರ ಮಾಡಿದ, ತನ್ನನ್ನೇ ತಾನು ನಮಸ್ಕಾರ ಮಾಡಿದ ಅಂತ ವೇದವಾಕ್ಯವೇ ಹೇಳತ್ತೆ ಅಂತ ಒಂದು ವೇದವಾಕ್ಯವನ್ನು ಉಲ್ಲೇಖ ಮಾಡಿ ಇದನ್ನೆಲ್ಲ ಸಮರ್ಥನೆ ಮಾಡಿದ್ದು ಇದೆ. ಇನ್ನು ಈ ಪ್ರದ್ಯುಮ್ನ ಶಂಬರಣ ಕಥೆ, ನಂತರ ಪ್ರದ್ಯುಮ್ನ ರತೀದೇವಿ, ಈ ರೀತಿಯೆಲ್ಲ ಕಥೆಗಳನ್ನು ನಿರೂಪಣೆ ಮಾಡ್ತಾ ಪೌಂಡ್ರಕ ವಧ ಪ್ರಸಂಗ ಬರುತ್ತೆ. ಪೌಂಡ್ರಕನ ವಧೆಯೂ ಕೂಡ ಆಗತ್ತೆ ಅಂತ ಈ ರೀತಿ ಭಾಗವತ ಅನೇಕ ವಿಷಯಗಳನ್ನು ತಿಳಿಸಿದೆ. ಅದಕ್ಕೆ ಅಷ್ಟು ಆ ಭಾಗವತದ ಬಗ್ಗೆನೇ ನಿರೂಪಣೆ ಮಾಡ್ತಾ ಹೋಗಬೇಕು ಈ ವಿಷಯಗಳನ್ನ ತಿಳಿಬೇಕು ಅಂದರೆ. ಹಾಗಾಗಿ ಅದನ್ನು ಸ್ವಲ್ಪ ನಿಲ್ಲಿಸಿ ಈ ಮುಂದಿನ ಒಂದು 2 ಪದ್ಯಗಳಲ್ಲಿ ರಾಯರೇನು ವಿವರಣೆ ಕೊಟ್ಟಿದ್ದಾರೆ ಯಾವುದ್ರ ಬಗ್ಗೆ ಅನ್ನೋ ವಿಷಯವನ್ನು ನೋಡ್ತಾ ಇಂದಿನ ಉಪನ್ಯಾಸದ ಉಪಸಂಹಾರವನ್ನು ಮಾಡ್ತೇನೆ. ಮುಂದಕ್ಕೆ ಇಲ್ಲಿ ವರ್ಣನೆ ಮಾಡೋದು, ಇಂದ್ರಾರಾಧ್ಯೋಮರೇಂದ್ರ ಪ್ರಿಯತಮ ಮಗಮಾತ್ಯ ದೇವಾನ್ ವಿಜಿತ್ಯ ಪ್ರಾಪ್ಯಾಥ ದ್ವಾರಕಾಮ್ಯ ಸುತಮತಿ ರುಚಿರಂ ರುಕ್ಮಿಣೀತಃ ಪ್ರಪೇದೆ ಅನ್ನುವರೆಗೂ ಈ ಕಥೆ ಆಗೋಯ್ತೀಗ. ಇನ್ನು ಭ್ರಾತೃವ್ಯಂ ಪೌಂಡ್ರಕಾಖ್ಯಂ ಪುರುರುಧಮತನೋತ್ಕೃತ್ತ ಶೀರ್ಷಂ ತದೀಯಾತ್ ಅಪತ್ಯೋತ್ಪನ್ನಾಂ ಚ ಕೃತ್ಯಾಂ ರಥಚರಣ ರುಚ ಕಾಲಯನ್ ಕಾಮಧುಕ್ಸ್ಯಾತ್ ಅಂತ. ಅಂದರೆ ಪೌಂಡ್ರಕ ವಾಸುದೇವನ ಸಂಹಾರ ಮಾಡಿದ ಕೃಷ್ಣ. ಅಲ್ಲಿ ಬರುವ ಒಂದು ವಿಷಯ ಇದೆ. ಪೌಂಡ್ರಕ ವಾಸುದೇವನ ಮಗ ಸುದಕ್ಷಿಣ ಅಂತ ಅವನ ಹೆಸರು. ಈ ಸುದಕ್ಷಿಣ ಏನು ಮಾಡ್ತಾನೆ, ತನ್ನ ತಂದೆಯನ್ನ ಕೊಂದ ಕೃಷ್ಣ ಅಂತ ಹೇಳಿ ಅವನು ಒಂದು ಆಭಿಚಾರಿಕ ಹೋಮ ಮಾಡ್ತಾನೆ, ಮಾಟಾಮಂತ್ರ ಆ ರೀತಿಯ ಒಂದು ಪ್ರಯೋಗ ಮಾಡ್ತಾನೆ. ಪ್ರಯೋಗ ಮಾಡಿ ಒಂದು ಕೃತ್ಯ ಅನ್ನುವ ಒಂದನ್ನು ಸ್ತ್ರೀಯನ್ನು ಉತ್ಪತ್ತಿ ಮಾಡ್ತಾನೆ. ಅವಳು ಬೆಂಕಿ ಅಗ್ನಿ ಸ್ವರೂಪಳು, ಅವಳನ್ನು ಓಡಿಸ್ತಾನೆ, ಹೋಗಿ ಅಲ್ಲಿ ಸುಟ್ಟು ಬಾ ಅಂತ. ಆ ಅಭಿಚಾರಿಕ ಕೃತ್ಯ ಮಾಡಿ ಕಳಿಸ್ತಾನೆ. ಕಳಿಸಿದಾಗ ಏನಾಯಿತು, ಕೃಷ್ಣ ಪರಮಾತ್ಮನ ಹತ್ರ ಬಂದು ಆ ಕೃಷ್ಣ ಚಕ್ರ ತೆಗೆದ ಕೂಡಲೇ ಆ ಕೃಷ್ಣನ ಚಕ್ರಕ್ಕೆ ಓಡಿ ಆ ಕೃತ್ಯ, ಆ ಅಭಿಚಾರಿಕ ಮಂತ್ರದಿಂದ ಬಂದ ಏನು ಕೃತ್ಯ, ಅಗ್ನಿಮಯವಾದ ಒಂದು ಕೃತ್ಯ ಅನ್ನೋಳಿದ್ಲು, ಅವಳು ವಾಪಸ್ಸು ಬಂದು ಸುದಕ್ಷಿಣನ ಸಂಹಾರ ಮಾಡಿದ್ಲು ಅಂತ. ಇದರಿಂದ ನಾವೇನು ತಿಳಿಬೇಕು ಅಂದರೆ, ಎಷ್ಟೋ ಬಾರಿ ನಾವು ಅಭಿಚಾರಿಕ ಕೃತ್ಯಗಳ ಪ್ರಯೋಗಕ್ಕೆ ಒಳಗಾಗಿದ್ದೇವೆ ಅಂತ. ಆದರೆ ಆ ಸಂದರ್ಭದಲ್ಲಿ ಲೋಕದಲ್ಲೇ ಕಾಣ್ತೇವೆ, ಗುರುಗಳನ್ನು ಆಶ್ರಯಿಸಿದರೆ, ಈ ರೀತಿಯ ಕೃಷ್ಣನನ್ನು ಆಶ್ರಯಿಸಿದರೆ ಎಲ್ಲ ಸಂದೇಶ, ಅವರ ಹತ್ರ ಎಲ್ಲ ಹೋಗಬೇಡಿ, ನಾನಿದ್ದೇನೆ, ನನ್ನನ್ನು ಹಿಡೀರಿ, ನಿಮಗೇನಾದ್ರು ಪ್ರಯೋಗ ಆಗಿದ್ದರೆ ಆ ಪ್ರಯೋಗ ಅವ್ರಿಗೆ ಬಡಿದು ಅವರೇ ಹೋಗ್ತಾರೆ ಅನ್ನುವ ಒಂದು ಉದ್ದೇಶ. ಆ ಪ್ರಸಂಗ ನೆನಪಿಸ್ಲಿಕ್ಕೆ ನಾನು ಇದನ್ನು ಹೇಳಿದೆ. ಇಲ್ಲ, ಆ ಪ್ರಸಂಗ ನೆನಪಿಸಿದ್ದಾರೆ ಇಲ್ಲಿ ರಾಯರು ಕೂಡ ತಮ್ಮ ಜೀವನ ಚರಿತ್ರೆಯಲ್ಲಿ. ಆಭಿಚಾರಿಕ ಕೃತ್ಯದ ಪ್ರಯೋಗ ಆದಾಗ ಅಲ್ಲೇ ಹೋಗಿ ಅದನ್ನು ಪರಿಹಾರ ಮಾಡಿದೆ. ಎಲ್ಲಿ ಆಭಿಚಾರಿಕ ಕೃತ್ಯ ನಡೆಯುತ್ತೆ ಆ ಸ್ಥಳಕ್ಕೆ ಹೋಗಿ ಅವ್ರನ್ನ ಬಡಿದು ಬಂದಿರೋದಿದೆ. ಆ ವಿಷಯಗಳ ನೆನಪು ಆಗತ್ತೆ ಈ ಪದ್ಯಗಳಿಂದ. ನಮಗೂ ಕೂಡ ಎಷ್ಟೋ ಬಾರಿ ಆ ರೀತಿಯ ಪ್ರಯೋಗಗಳಾಗತ್ತೆ ಅಂತ ಕೇಳ್ತಾ ಇರ್ತೇವೆ. ಆದರೆ ಕೃಷ್ಣ ಪರಮಾತ್ಮ ಅವನು ತನ್ನ ಅವತಾರ ರೂಪದಲ್ಲೂ ಮಾಡಿದ, ಹಾಗೆ ರಾಯರು ತಮ್ಮ ರೂಪದಲ್ಲೂ ಕೂಡ ಅನೇಕ ಈ ರೀತಿಯಾದ ದುಷ್ಟತನವನ್ನು ನಿವಾರಣೆ ಮಾಡಿದ್ರು. ಆ ಸಂದರ್ಭವನ್ನು ನೆನಪಿಸ್ಕೊಳ್ಬೇಕು. ಈ ಪೌಂಡ್ರಕ ವಾಸುದೇವನ ಮಗ ಸುದಕ್ಷಿಣ ಅನ್ನೋನು ಈ ರೀತಿಯ ಒಂದು ಪ್ರಯೋಗ ಮಾಡಿ ತಾನೇ ಮಾಡ್ಕೊಂಡಿದ್ದ ತಪ್ಪು, ತಾನೇ ಒಂದು ಹಳ್ಳ ತೋಡ್ಕೊಂಡು ತಾನೇ ಬಿದ್ದಾಗಾಯಿತು. ಹೋಗಿ ಕೃಷ್ಣನ ಮೇಲೆ ಪ್ರಯೋಗ ಮಾಡಿ ತಾನು ಸಿಗಾಕೊಂಡ ಅಂತ ಈ ರೀತಿಯ ಒಂದು ವಿಷಯವನ್ನು ಹೇಳ್ತಾ ಮುಂದಕ್ಕೆ 19ನೆಯ ಪದ್ಯ ಮುಗೀತು ಇಲ್ಲಿಗೆ. ನಂತರ 20, 21, 22ನೇ ಪದ್ಯ ಇದರಲ್ಲಿ ಹೇಳುವ ವಿಷಯಗಳನ್ನು ಹೇಳಿ ನೋಡಿ. ಏನಿದೆ ವಿಷಯ ಇದರಲ್ಲಿ ಇದೆ, ಕೃಷ್ಣ ಸೂರ್ಯೋಪರಾಗೆ ನಿಜ ಯುವತಿಗಣೈ ಭಾರ್ಗವಂ ಕ್ಷೇತ್ರಮಾಪ್ತಃ. ಪರಶುರಾಮ ಕ್ಷೇತ್ರಕ್ಕೆ ಬರ್ತಾರೆ. ಸ್ಯಮಂತ ಪಂಚಕ ಅಂತ ಒಂದು ಸರೋವರ. ಅವತ್ತಿನ ದಿವಸ ಪರಶುರಾಮ ದೇವರು ಎಲ್ಲ ದುಷ್ಟಕ್ಷೇತ್ರೀಯರನ್ನು ಬಡೆದು ಅವರ ರಕ್ತದಿಂದ ನಿರ್ಮಾಣ ಮಾಡಿದ ಸರೋವರ ಸ್ಯಮಂತ ಪಂಚಕ. ಆ ಸ್ಯಮಂತ ಪಂಚಕಕ್ಕೆ ಸೂರ್ಯಗ್ರಹಣದ ಕಾಲದಲ್ಲಿ ಬರ್ತಾರಂತೆ. ಬಂದು ಅಲ್ಲಿ ಎಲ್ಲ ಬರೋರ್ನ ಯಾರ್ಯಾರು ಬಂದರು ಅಲ್ಲಿ ತನ್ನ ದರ್ಶನಕ್ಕೆ ಅವ್ರಿಗೆಲ್ಲ ಒಂದೊಂದು ರೀತಿ ಸಂತೋಷ ಮಾಡಿದಂತೆ. ಕೃಷ್ಣನೂ ಕೂಡ ಪ್ರವಚನ ಮಾಡಿದ್ದಾನೆ ಅಂತ ಬರುತ್ತೀನಿ, ಅದಕ್ಕೆ ಹೇಳಲಿಕ್ಕೆ ಬಂದೆ. ಕೃಷ್ಣ ಏನೇನು ಮಾಡ್ದ, ಕೃಷ್ಣ ಬರೋ ಮುನಿಗಳಿಗೆ ಅನುಗ್ರಹ ಮಾಡ್ತಾನೆ, ಬಂಧುಗಳಿಗೆ ಖುಷಿ ಪಡಿಸ್ತಾನೆ, ಗೋಪಿಕಾಸ್ತೆಯರ ಮುಂದೆ ವೇಣುನಾದ ಮಾಡ್ತಾನೆ, ಖುಷಿಯಾಗತ್ತೆ. ಹೀಗೆಲ್ಲ ಹೇಳ್ತಾ ಪ್ರವಚನವನ್ನು ಕೂಡ ಕೃಷ್ಣ ಮಾಡ್ತಾನೆ ಅಂತ ಒಂದು ವಿಷಯ ಬರುತ್ತೆ. ಅದಕ್ಕೋಸ್ಕರ ಈ ಅಂಶವನ್ನು ಹೇಳಿತ್ತು. ಇಲ್ಲಿ
ತತ್ರಾಯಾತಾನ್ ಸ್ವಬಂಧುಗಳಿಗೆ ಮುನಿಗಣಮಪಿ ಸಂತೋಷ್ಯ ಯಜ್ಞಂ ಸ್ವಪಿತ್ರ ತನ್ನ ತಂದೆಯ ಕೈಲಿ ವಸುದೇವನ ಕೈಯಲ್ಲಿ ಒಂದು ಯಾಗ ಹೋಮವನ್ನು ಮಾಡಿಸ್ತಾನೆ. ಹೋಮಕ್ಕೆ ಬಂದವರಿಗೆಲ್ಲ ಅತಿಥಿ ಸತ್ಕಾರವನ್ನೆಲ್ಲ ಮಾಡಿ ದಾನಗಳನ್ನೆಲ್ಲ ಮಾಡ್ತಾನೆ. ಅಲ್ಲಿ ಬರೋ ಮಾತು ಪುರಮಥ ವದಿತ ಅನೇಕ ತತ್ವಾನಿ ಪಿತ್ರೇ ಮಾತುಹು ಅಂತ ಹೇಳ್ತಾ ಅನೇಕ ತತ್ವಗಳ ಉಪದೇಶ ಪ್ರವಚನವನ್ನು ಮಾಡ್ತಾನೆ ಅಂತ. ಇಲ್ಲಿ ಪ್ರವಚನ ಅಂತಾನೆ ಪದ ಬರುತ್ತೆ ಈ ಭಾಗವತದಲ್ಲಿ. ಹೇಳ್ತಾ ಕೃಷ್ಣ ಪ್ರವಚನ ಮಾಡ್ದ ಅಂತ. ಕೃಷ್ಣ ಎಲ್ಲಿ ಓದಿದ್ದ ಅಂದ್ರೆ ಓದಿದ್ನಲ್ಲ, ಸಾಂದೀಪಿನಿ ಆಚಾರ್ಯರ ಹತ್ರ ಓದಬೇಕಾಗಿಲ್ಲ, ಓದಿದ ತತ್ವಗಳನ್ನು ಪ್ರವಚನ ಮಾಡ್ತಾ ಇದ್ದ ಅಂತ ಬಂತು. ಇಂತಹ ಕೃಷ್ಣ ಪರಮಾತ್ಮ ನನಗೆ ಹಿತಂ ಅಹಿತಮ್ಮೇ ಅಪನುದ್ಯ, ನನ್ನ ಅಹಿತವನ್ನು ಪರಿಹಾರ ಮಾಡಿ ಅಂತ ಪ್ರಾರ್ಥನೆ ಮಾಡಿಕೊಡ್ತಾ ರುಕ್ಮಿಣ್ಯ ನರ್ಮವಾಕ್ಯೈ ಅಂತ ಸ್ತ್ರೀಯರೊಟ್ಟಿಗೆ ಹಾಗೆ ರುಕ್ಮಿಣಿ ದೇವಿಯ ಜೊತೆಗೆ ಅನೇಕ ಒಳ್ಳೆಯ ಮಾತುಗಳನ್ನು ಆಡಿ ತಾನು ಒಬ್ಬೊಬ್ಬ ಸ್ತ್ರೀಯರಲ್ಲಿ ಆವಾಗ ದಶ ರುಚಿರಾನ್ ಪೌತ್ರಕಾನಪ್ಯನೇಕಾನ್ ಅಂತ ಹೇಳಿ ಒಬ್ಬೊಬ್ಬ ಸ್ತ್ರೀಯಲ್ಲಿ ಅನೇಕ ಮಕ್ಕಳನ್ನು ಪಡೀತಾನೆ ಅಂತ ಹೇಳ್ತಾ ಕೊನೆಗೆ ಪ್ರತಿಗ್ರಹಂ ಅಬಲ ಪ್ರೀತಿಕಾರಿ ಗತಿರ್ಮೇ ಅಂತ ಹೇಳ್ತಾ ಈ ರೀತಿ ನನಗೆ ಅಬಲ ಪ್ರೀತಿಕಾರಿ ಗತಿ, ನನಗೆ ಒಳ್ಳೆಯ ಗತಿಯನ್ನು ನೀಡಲಿ ಅಂತ ಪ್ರಾರ್ಥನೆ ಮಾಡಿ ಕೊನೆಗೆ ನಾರದರಿಗೆ ಈ ಷೋಡಶಸ್ತ್ರೀ ಸಹಸ್ರೇಶ ಅಂತೆಲ್ಲ ಬಂತಲ್ಲ, ಇವನು ಹೇಗೆ ವಾಸ ಮಾಡ್ತಾ ಇದ್ದಾನೆ, ಎಲ್ಲ ಸ್ತ್ರೀಯರ ಜೊತೆಗೆ ವಿಹಾರ ಹೇಗೆ ಮಾಡ್ತಾ ಇದೆ ಎನ್ನುವ ಸಂದೇಹ ಬಂತು. ಆಗ ನೋಡ್ಲಿಕ್ಕೆ ಅಂತ ನಾರದರು ಬರ್ತಾರೆ. ಆ ನಾರದರು ಬಂದಾಗ ಅದರ ವಿವರಣೆಯನ್ನು ಮಾಡಿದ್ದಿದೆ. ನಾನಾ ರತ್ನಪ್ರದೀಪ್ತ ಸಮವಿಭವಯುತ ದ್ಯಷ್ಟ ಸಾಹಸ್ರ ಕಾಂತಾ ಗೇಹೇಶು ಅಷ್ಟನ್. ಕೆಲವು ಮನೆಯಲ್ಲಿ ತಿಂತಾ ಇದ್ದ, ಕೆಲವು ಮನೆಗೆ ಹೋದ್ರೆ ಮಲಗಿದ್ದ, ಕೆಲವು ಮನೆಯಲ್ಲಿ ಹೋದ್ರೆ ಜಪ ಮಾಡ್ತಾ ಕೂತಿದ್ದಂತೆ ಅಂತ. ಅವನು ಸಂಧ್ಯಾ ವಂದನೆ ಎಲ್ಲ ಮಾಡ್ತಾ ಕೂತಿದ್ದ, ದೇವ್ರ ಪೂಜೆ ಎಲ್ಲ ಮಾಡ್ತಾ ಇದ್ದಂತೆ, ಜಪ ಮಾಡ್ತಾ ಇದ್ದ ಅಂತ ಒಂದು ಉಲ್ಲೇಖ, ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ ಇಲ್ಲಿ. ಸಂಧ್ಯಾ ವಂದನೆ ಎಲ್ಲ ಮಾಡ್ತಾ ಇದ್ದ ಅಂತ ವಿವರಣೆ ಭಾಗವತದಲ್ಲಿ ಬರುತ್ತೆ. ಶಯಾನಃ ಕ್ವಚ ಜಪ ಮೃಗಯಾದೀನಿ, ಮತ್ತೆ ಕ್ಷತ್ರಿಯರಿಗೆ ಉಚಿತವಾದ ಮೃಗಯ ಅಂದ್ರೆ ಬೇಟೆ ಆಡೋದು, ಅದಕ್ಕೂ ಕೂಡ ಹೊರಡ್ತಾ ಇದ್ದಾನೆ ಅನ್ನೋದನ್ನು ನಾರದರು ಕಾಣ್ತಾರೆ. ಮತ್ತೆ ಇಲ್ಲೂ ಪ್ರವಚನ ಇಲ್ಲೂ ಬಂತು ನೋಡಿ. ದಿವ್ಯನ್ ಅಕ್ಷೈಹಿ ಬ್ರುವಾಣಃ, ಮತ್ತೆ ಅಕ್ಷಕ್ರೀಡೆ ಪಗಡೆ ಆಡ್ತಾನಂತೆ. ಪ್ರವಚನಮಪರೈಹಿ, ಪ್ರವಚನವನ್ನು ಮಾಡ್ತಾ ಇದ್ದ ಅಂತ ಈ ರೀತಿ ರಾಯರು ಕೂಡ ಪದನೇ ಹಾಕ್ಬಿಟ್ಟಿದ್ದಾರೆ. ಮಂತ್ರಯನ್ ನೇವಮಾದಿ ವ್ಯಾಪಾರಾನ್, ಈ ರೀತಿ ಒಂದೊಂದು ಮನೆಯಲ್ಲೂ ಕೂಡ ತನ್ನ ಅನಂತ ಭವ್ಯ ರೂಪಗಳಿಂದ ಒಂದೊಂದು ವ್ಯಾಪಾರ ಮಾಡ್ತಾ ಇದ್ದಾನೆ. ಅಹೋ ದರ್ಶಯನ್, ಭಗವಂತನ ಅದ್ಭುತ ವ್ಯಾಪಾರ. ಯಾರ್ಯಾರ ಮನೆಯಲ್ಲಿ ನಮಗೂ ಇದರ ಅನುಭವ ಆಗಿರುತ್ತೆ, ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಒಳ್ಳೇದಾಗ್ತಾ ಇರುತ್ತೆ. ಯಾಕೆ ಒಂದೊಂದು ರೀತಿ ಭಗವಂತ ಅಲ್ಲಲ್ಲಿ ಬಂದು ನೆಲೆಸಿರ್ತಾನೆ ಅಷ್ಟೇ. ಅದರಿಂದಾಗಿ ಒಳ್ಳೊಳ್ಳೆಯ ವ್ಯಾಪಾರಗಳನ್ನು ಕೃಷ್ಣ ಪರಮಾತ್ಮ ಮಾಡ್ತಾ ಇದ್ದ. ಆವತ್ತಿನ ದಿವಸ ಹೇಗೋ ನಾವು ಕೂಡ ಅನುಭವಿಸ್ತಾ ಇರ್ತೇವೆ. ಈ ರೀತಿಯಾದ ಕೃಷ್ಣ ನನಗೆ ಕಾಪಾಡಲಿ ಅಂತ ಇಲ್ಲಿ ರಾಯರು ಪ್ರಾರ್ಥನೆ ಮಾಡ್ತಾ ತಮ್ಮ 22ನೇ ಪದ್ಯ ಅಂದರೆ ಸುಮಾರು ಈಗಾಗಲೇ ಒಂದು 70-80 ಅಧ್ಯಾಯಗಳು ಮುಗಿದೋಯ್ತು ದಶಮಸ್ಕಂದ ಭಾಗವತದ್ದು. ಅದನ್ನು ಹೇಳ್ತಾ ಇಂದಿನ ಉಪನ್ಯಾಸವನ್ನು ಉಪಸಂಹಾರ ಮಾಡ್ತೇನೆ. ಇಂದಿನ ಉಪನ್ಯಾಸವನ್ನು ಶ್ರೀ ಶ್ರೀ ವಿದ್ಯಾಶ್ರೀಷತೀರ್ಥ ಗುರುವಂತರ್ಗತ, ಶ್ರೀ ವ್ಯಾಸತೀರ್ಥ ಗುರುವಂತರ್ಗತ, ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಲ್ಲಿ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.